ಒಂದು ಸಾರಿ ಬುದ್ಧನ ಒಬ್ಬ ಪ್ರೀತಿಯ ಶಿಷ್ಯ ಬುದ್ಧನ ಹತ್ರ ಬಂದು ಕೇಳ್ತಾನೆ, ಸ್ವಾಮಿ, ನನ್ನ ಜೀವನದಲ್ಲಿ ನಾನು ಭಾಳ ಕಷ್ಟವನ್ನು ಅನುಭವಿಸ್ತಾ ಇದ್ದೇನೆ. ಎಲ್ಲಿ ಹೋದರೂ ಕೂಡ ನನಗೆ ನೆಮ್ಮದಿನೇ ಸಿಗ್ತಾ ಇಲ್ಲ. ದಯವಿಟ್ಟು ಇದಕ್ಕೇನಾದರೂ ಒಂದು ಸೊಲ್ಯೂಷನನ್ನು ಕೊಡು ಅಂತ ಕೇಳ್ಕೊಳ್ತಾನೆ. ಆಗ ಬುದ್ಧ ಹೇಳ್ತಾರೆ, ಸರಿ, ಒಂದು ಕೆಲಸ ಮಾಡು, ಇವಾಗ ನೀನು ತಿರುಗಿ ಮನೆಗೆ ಹೋಗು, ನಾಳೆ ಬೆಳಿಗ್ಗೆ ನನಗೆ ಬಂದು ಭೇಟಿಯಾಗು ಅಂತ ಹೇಳ್ತಾರೆ. ಶಿಷ್ಯ ಮಾರನೇ ದಿನ ಬಂದು ಬುದ್ಧನಿಗೆ ಭೇಟಿ ಆಗ್ತಾನೆ. ಸೊ ಬುದ್ಧ ಏನು ಹೇಳ್ತಾರೆ ಅಂದರೆ, ಒಂದು ಕೆಲಸ ಮಾಡು, ನನಗೆ ಬಹಳ ಬಾಯಾರಿಕೆ ಆಗ್ತಾ ಇದೆ, ಇಲ್ಲೇ ಪಕ್ಕದಲ್ಲಿ ಒಂದು ನದಿ ಇದೆ, ಹೋಗಿ ಸ್ವಲ್ಪ ನೀರನ್ನು ತಗೊಂಡು ಬರ್ತೀಯಾ ಅಂತ ಕೇಳ್ತಾರೆ. ಈ ಶಿಷ್ಯ ಸರಿಯಪ್ಪ ಅಂತ ಆ ನದಿ ಹತ್ರ ಹೋಗ್ತಾನೆ. ಆ ನದಿಯಲ್ಲಿ ಬಹಳಷ್ಟು ಎತ್ತಿನ ಗಾಡಿಗಳು ಒಂದು ಕಡೆಯಿಂದ ಮತ್ತೊಂದು ಕಡೆ ಪಾಸ್ ಆಗ್ತಾ ಇರ್ತದೆ. ಇದನ್ನು ನೋಡಿದಂತಹ ಶಿಷ್ಯ ಬುದ್ಧನಿಗೆ ತಿರುಗಿ ಬಂದುಬಿಟ್ಟು ಹೇಳ್ತಾನೆ, ಅಯ್ಯ, ನೀನು ಇವಾಗ ಆ ನೀರನ್ನು ಕುಡಿಯೋದಕ್ಕೆ ಸಾಧ್ಯನೇ ಇಲ್ಲ, ಬಹಳಷ್ಟು ಎತ್ತಿನ ಗಾಡಿಗಳು ಅಲ್ಲಿ ಪಾಸ್ ಆಗ್ತಾ ಇದೆ, ಕೆಳಗೆ ಇರ್ತಕ್ಕಂಥ ಎಲ್ಲ ಮಣ್ಣು ಮೇಲೆ ಬಂದುಬಿಟ್ಟು ನೀರನ್ನು ಅಶುದ್ಧವಾಗಿ ಮಾಡಿದೆ ಅಂತ ಹೇಳ್ತಾರೆ. ಆವಾಗ ಬುದ್ಧ ಹೇಳ್ತಾರೆ, ಪರವಾಗಿಲ್ಲ, ನೀ ಮರದಡಿಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ವಿಶ್ರಾಂತಿಯನ್ನು ತಗೋ, ಸ್ವಲ್ಪ ಹೊತ್ತು ಬಿಟ್ಟು ಹೋಗು ಅಂತ ಹೇಳ್ತಾರೆ. ಸೊ ಎರಡನೇ ಬಾರಿ ಮತ್ತೆ ಬುದ್ಧ ಬಂದುಬಿಟ್ಟು ಆ ಶಿಷ್ಯನಿಗೆ ಹೇಳ್ತಾರೆ, ಇವಾಗ ನೀನು ಹೋಗಿ ನೀರು ತಗೊಂಡು ಬಾ ಅಂತ. ಸೊ ಎರಡನೇ ಸಾರಿ ಆ ಶಿಷ್ಯ ಯಾವಾಗ ಹೋಗ್ತಾನೆ, ಅಲ್ಲಿ ನೋಡ್ತಾನೆ ಭಾಳಷ್ಟು ಜನ ತಮ್ಮ ಬಟ್ಟೆಗಳನ್ನು ಅಲ್ಲಿ ಒಗಿತಾ ಇರ್ತಾರೆ. ಮತ್ತೆ ತಿರುಗಿ ಬಂದುಬಿಟ್ಟು ಬುದ್ಧನಿಗೆ ಹೇಳ್ತಾನೆ, ಇಲ್ಲ ಅಯ್ಯ, ಇವಾಗಲೂ ಕೂಡ ನೀರನ್ನು ನೀನು ಕುಡಿಯೋದಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಭಾಳಷ್ಟು ಜನ ಅಲ್ಲಿ ಬಟ್ಟೆ ಒಗಿತಾ ತುಂಬ ನೀರನ್ನು ಅಶುದ್ಧವಾಗಿ ಮಾಡಿದ್ದಾರೆ ಅಂತ. ಸರಿ, ಬುದ್ಧ ಹೇಳ್ತಾರೆ, ಪರವಾಗಿಲ್ಲ, ನೀನು ವಿಶ್ರಾಂತಿ ತಗೋ, ಮೂರನೇ ಸಾರಿ ನೋಡೋಣ ಅಂತ. ಈ ಶಿಷ್ಯನಿಗೆ ಎಲ್ಲೋ ಒಂದು ಕಡೆ ಗೊಂದಲ ಆಗ್ತದೆ. ಏನಪ್ಪ, ನಾನು ನನ್ನ ಕಷ್ಟವನ್ನು ಹೇಳ್ಕೊಳ್ಳೋದಕ್ಕೆ, ಪರಿಹಾರವನ್ನು ಪಡ್ಕೊಳ್ಳೋದಕ್ಕೆ ಬುದ್ಧನ ಹತ್ರ ಬಂದರೆ ಇವ್ರು ನನಗೆ ನೀರು ತಗೋಬಾ ಅಂತ ಕಳಿಸ್ತಾ ಇದ್ದಾರಲ್ಲ ಅಂತ. ಆದರೆ ಮೂರನೇ ಸಾರಿ ಬುದ್ಧ ಬಂದುಬಿಟ್ಟು ಇವಾಗ ಹೋಗಿ ನೀರು ತಗೊಂಡು ಬಾ ಅಂತ ಮತ್ತೊಮ್ಮೆ ಕಳಿಸ್ತಾರೆ. ಈ ಶಿಷ್ಯ ಮೂರನೇ ಸಾರಿ ಹೋದಾಗ ಆ ನೀರು ಶುದ್ಧವಾಗಿರ್ತದೆ, ಅದರಲ್ಲಿರ್ತಕ್ಕಂಥ ಎಲ್ಲ ಅಶುದ್ಧತೆಗಳು ಕೂಡ ಮಾಯವಾಗಿರ್ತದೆ. ಸಂತೋಷದಿಂದ ನೀರನ್ನು ಎತ್ಕೊಂಡು ಬುದ್ಧನ ಹತ್ರ ಬಂದು ಕೊಡ್ತಾನೆ. ಆ ನೀರನ್ನು ಸ್ವಲ್ಪ ಬುದ್ಧ ಕುಡಿದ್ಬಿಟ್ಟು ಪಕ್ಕಕ್ಕಿಟ್ಟು ಹೇಳ್ತಾನೆ, ಸಿಕ್ತಲ್ವ ನಿನ್ನ ಸಮಸ್ಯೆಗೆ ಪರಿಹಾರ ಅಂತ. ಈ ಶಿಷ್ಯನಿಗೆ ಏನೂ ಗೊತ್ತಾಗೋದಿಲ್ಲ. ಆವಾಗ ಬುದ್ಧ ಬಿಡಿಸಿ ಹೇಳ್ತಾರೆ, ಯಾವ ಸಮಸ್ಯೆಗಳು ಕೂಡ ಜೀವನದಲ್ಲಿ ಇದ್ದಕ್ಕಿದ್ದ ಹಾಗೆ ಪರಿಹಾರವಾಗೋದಿಲ್ಲ, ಸಮಯಕ್ಕೆ ಅವಕಾಶ ಕೊಟ್ಟು ನೋಡುವಂತ. ಬಹಳ ಸಂತೋಷದಿಂದ ಶಿಷ್ಯ ತಿರುಗಿ ಮನೆಗೆ ಹೋಗ್ತಾನೆ. ಇವತ್ತು ನಮ್ಮ ಜೀವನಗಳಲ್ಲೂ ಕೂಡ ಹೀಗೇನೆ, ಯಾವತ್ತೂ ಕೂಡ ಏನೇ ಕಷ್ಟ ಆದರೂ ನಮಗೆ ಇಮಿಡಿಯೇಟ್ಲಿ ಸೊಲ್ಯೂಷನ್ ಬೇಕು. ಇಂಗ್ಲೀಷ್ನಲ್ಲಿ ಹೇಳ್ತದೆ, ಟೈಮ್ ಹೀಲ್ಸ್ ಎವ್ರಿಥಿಂಗ್ ಅಂತ. ಇನ್ನು ಮುಂದೆ ಯಾವುದೇ ಕಷ್ಟದಲ್ಲಿ ನೀವು ಇದ್ರೂ ಕೂಡ ಅದಕ್ಕೆ ತುರಂತವಾಗಿ ಪರಿಹಾರ ಪಡ್ಕೊಳ್ಬೇಕು ಅನ್ನೋದನ್ನು ಮರ್ತು ಬಿಡಿ. ಸ್ವಲ್ಪ ಹೊತ್ತು ಕಾದು ನೋಡಿ, ಕಾಲವೇ ಎಲ್ಲವನ್ನ ಸರಿ ಮಾಡ್ತದೆ.